ಭಟ್ಕಳದ ಅತ್ಯಂತ ಪ್ರಸಿದ್ಧ ಹಾಗೂ ಅಷ್ಟ ದಿಕ್ಕುಗಳಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಎಲ್ಲ ಆಂಜನೇಯ ದೇವಸ್ಥಾನಗಳಲ್ಲಿಯೇ ಅತ್ಯಂತ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಂತ ಶ್ರೀ ಕುದುರೆಬೀರಪ್ಪ ಹನುಮಂತ ದೇವರು ಹಾಗೂ ಸಹ ಪರಿವಾರ ದೇವರಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ಮಹಾಶಯರಲ್ಲಿ ನಾನು ಅನುಮತಿಯನ್ನು ಬೇಡುತ್ತಾ ಇವತ್ತಿನ ಈ ಶ್ರಾವಣ ಮಾಸದ ಒಂದು ಭಜನಾ ಸಪ್ತಾಹದ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕುದುರೆಬೀರಪ್ಪ ಹನುಮಂತ ದೇವರ ಒಂದು ಚಿಕ್ಕ ಪವಾಡ ನನ್ನ ಗಮನಕ್ಕೆ ಬಂದಿದ್ದನ್ನು ಹೇಳಿಕೊಂಡು ನಾನು ಒಂದೆರಡು ಮಾತುಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಹನುಮಂತ ದೇವರು ಒಂದು ಚಿಕ್ಕ ಪವಾಡವನ್ನೇ ನನ್ನ ಜೀವನಕ್ಕೆ ಮಾಡಿಕೊಟ್ರು. ಅದು ಏನು ಅಂತಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಶ್ರೀರಾಮ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಜರುಗಿತು. ನಾನು ಪ್ರಾಣ ಪ್ರತಿಷ್ಠೆಗೆ ಹೋಗ್ಲೇಬೇಕು. ನಾನು ಒಂದು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಟಿಕೆಟ್ ಬುಕ್ ಆಗ್ತಾ ಇಲ್ಲ. ನನ್ಗೆ ಹೋಗ್ಲೇಬೇಕು, ಏನಾದ್ರು ಮಾಡಿ ಹೋಗ್ಲೇಬೇಕು. ಕೊನೆಗೆ ಏನಿಸ್ತು, ಏನ್ ಮಾಡಿದ್ರು ಟಿಕೆಟ್ ಬುಕ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬೈಕ್ ತಗೊಂಡಾರು ಹೋಗೋಣ ಅಂದ್ರೆ ನಾನು ಸಂಕಲ್ಪ ಮಾಡ್ಕೊಂಡೆ. ಕೊನೆಗೆ ಒಂದ್ಸಲ ನನಗೆ ತಕ್ಷಣ ನೆನಪಾಯ್ತು, ಮುಂಚಿಂದನೂ ನಾನು ಆಂಜನೇಯನ ಭಕ್ತ. ಹಾಗಾಗಿ ಒಂದು ದಿನ ಶನಿವಾರ ದಿನ ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನೋಡೋಣ ಅಂತ ಹೇಳಿ ನಾನು ಇಲ್ಲಿ ಬಂದು ಶನಿವಾರ ಸಾಯಂಕಾಲ ಪ್ರಾರ್ಥನೆ ಮಾಡ್ಕೊಂಡೆ. ಬೆಳಿಗ್ಗೆ ನನಗೆ ತತ್ಕಾಲ್ ಟಿಕೆಟ್ ಸಿಕ್ತು. ನಾನು ಇನ್ನೇನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ, ಕ್ಷಣ ಮಾತ್ರದಲ್ಲಿ ಆ ಟಿಕೆಟ್ ಸಹ ಆಯ್ತು. ಇಲ್ಲಿಂದ ಕಾರವಾರ ಹೋಗೋದ್ರೊಳಗೆ ನನಗೆ ಬಾಂಬೆಗೂ ಟಿಕೆಟ್ ಬುಕ್ ಆಯ್ತು. ಅದು ನನಗೆ ಈ ಹನುಮಂತ ಕೊಟ್ಟ ಒಂದು ಆಶೀರ್ವಾದ. ನಾನು ಅಯೋಧ್ಯೆ ಹೋಗಿ ಮುಟ್ಟಿದೆ. ಅಯೋಧ್ಯೆಯಲ್ಲಿಯ ಪವಾಡ ನೋಡಿ, ನನಗೆ ಕೇವಲ ಒಂದು ಪ್ರಾರ್ಥನೆ, 10,000 5,000 ರೂಪಾಯಿ ರೂಮ್ ರೆಂಟ್ ಒಂದು ದಿನಕ್ಕೆ. ಯಾಕಂದ್ರೆ ಫುಲ್ ಜನ ಎಲ್ಲ VIP ತುಂಬಿಕೊಂಡಿದ್ದಾರೆ. ಆದ್ರೆ ಆ ಹುಡುಗ ಬಂದು ನನಗೆ ಕೈ ಹಿಡಿದು ಕರ್ಕೊಂಡು ಹೋದ. ಹಮಾರ ಆದ್ಮಿ ಹೈ, ಇಸ್ಕೋ ರೂಮ್ ಇದೆ ಅಂತಂದ. ಆ ಮಠದ ಸ್ವಾಮಿಗಳು ಒಂದೇ ಮಾತು ಹೇಳಿದ್ರು, ಕಾಸೆ ಆಯೋ ಕರ್ನಾಟಕ ಸೇ ಅಂದ ತಕ್ಷಣ ಹನುಮಾನ್ಜಿಗೆ ಗಾಂಸೆ ಆಯೋ ಅಪ್ಪ ಸೇವಾ ಕರ್ನಾಯಿ ಹಮ್ ಅಂತ ಹೇಳಿ 300 ರೂಪಾಯಿ ಪರ್ ಡೇ. ನಾನು 15 ದಿನ ಒಂದು ತಿಂಗಳು ಉಳ್ಕೊಂಡು ಬಂದಿದ್ದೇನೆ ಇಲ್ಲಿ ಅಯೋಧ್ಯೆಯಲ್ಲಿ. ಇದು ನನಗೆ ಈ ಕುದುರೆಬೀರಪ್ಪ ಹನುಮಂತ ದೇವರು ನನ್ನ ಮೇಲೆ ಕರುಣಿಸಿದ ಒಂದು ಪವಾಡ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಅಂದ್ರೆ ಏನು? ದೇವಸ್ಥಾನ ಅಂತಂದ್ರೆ ದೇವರ ಸಾನ್ನಿಧ್ಯ ಇರುವಂತ ಸ್ಥಳ. ನಮ್ಮ ಹಿಂದಿನ ಪೂರ್ವಜರು ಎಲ್ಲಿ ಬೇಕೆಲ್ಲ ಕಟ್ಟಿಲ್ಲ. ಅಲ್ಲಿ ಒಂದು ಸ್ಥಳ ಮಹಿಮೆ ಇರ್ತದೆ. ಅಂತ ಸ್ಥಳದಲ್ಲಿ ಮಾತ್ರ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಉದಾಹರಣೆ, ನಮ್ಮ ಶೃಂಗೇರಿ ಮಠ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಶಂಕರಾಚಾರ್ಯರು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ಧ್ಯಾನ ಕೂತ್ಕೊಂಡಿದ್ರಂತೆ. ಅಲ್ಲಿ ಒಂದು ಕಪ್ಪೆ ಪ್ರಸವ ವೇದನೆಯಿಂದ ನರಳ್ತಾ ಇತ್ತಂತೆ. ಆ ಗರ್ಭಿಣಿ ಕಪ್ಪೆಗೆ ಒಂದು ನಾಗರಹಾವು ತನ್ನ ಶಕ್ತಿ ಮೀರಿ ಹೆಡೆಯನ್ನು ಬಿಚ್ಚಿ ಅದು ಆ ಕಪ್ಪೆಗೆ ನೇರ ಮಾಡಿಕೊಡ್ತಾ ಇತ್ತಂತೆ. ಇದು ನಂಬಲಿಕ್ಕೆ ಅಸಾಧ್ಯವಾದಂತಹ ಒಂದು ದೃಶ್ಯ. ಆ ದೃಶ್ಯವನ್ನ ನೋಡಿದ ಶಂಕರಾಚಾರ್ಯರು, ಇಂಥ ಪವಿತ್ರವಾದ ಜಾಗ ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳಿ ಪ್ರಪ್ರಥಮ ಮಠವನ್ನು ಅವರು ಶೃಂಗೇರಿ ಎಂಬಲ್ಲಿ ಕಟ್ಟಿದ್ರು. ನಿಮ್ಗೆ ಪುರಿ ಜಗನ್ನಾಥ ದೇವಸ್ಥಾನ ಗೊತ್ತಿರ್ಬೋದು. ಅಲ್ಲಿಯ ಒಂದು ವಿಶೇಷತೆ, ಆ ದೇವಸ್ಥಾನದ ಗರ್ಭಗುಡಿಯ ಗೋಪುರಕ್ಕೆ ಇವತ್ತಿನವರೆಗೂ ನೆರೆ ಬೀಳಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಬಾವುಟ ಇದೆ ಗರ್ಭಗುಡಿಯ ಮೇಲೆ. ಆ ಬಾವುಟ ಗಾಳಿ ಯಾವ ದಿಕ್ಕಿಂದ ಬರ್ತದೋ ಅದೇ ದಿಕ್ಕಿಗೆ ಆಗಿರ್ತದೆ. ಅದು ಸ್ಥಳ ಮಹಿಮೆ. ಅಂತ ಸ್ಥಳಗಳಿಗೆ ಹೋಗಿ ನಾವು ಒಂದು ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ಒಳ್ಳೇದಾಗ್ತದೆ ಅನ್ನುವಂತ ಪರಿಕಲ್ಪನೆ. ಈ ದೇವಸ್ಥಾನಕ್ಕೆ ನಾವು ತೆಂಗಿನಕಾಯಿಯನ್ನು ತಗೊಂಡು ಹೋಗ್ತೇವೆ. ನಾವು ಸಹಜವಾಗಿ ದೇವಸ್ಥಾನಕ್ಕೆ ಯಾಕೆ ತೆಂಗಿನಕಾಯಿಯನ್ನೇ ಯಾಕೆ ತಗೊಂಡು ಹೋಗ್ತೇವೆ? ಅದರಲ್ಲಿ ಯಾರು ಮುಟ್ಟದೇ ಇರುವಂತ ಒಂದು ನೀರಿರ್ತದೆ. ಆ ನೀರಿನೊಳಗಡೆ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿ, ಆ ಶಕ್ತಿ ಗರ್ಭಗುಡಿಯಲ್ಲೇ ತಿರುಗಾಡ್ತಾ ಇರ್ತದೆ. ಆ ದೇವಸ್ಥಾನದ ಒಳಗಡೆ ಸುತ್ತಾಡ್ತಾ ಇರ್ತದೆ ಪಾಸಿಟಿವ್ ಎನರ್ಜಿ. ಅದಕ್ಕಾಗಿನೇ ಹಿರಿಯರು ಏನ್ ಹೇಳ್ತಿದ್ರು ಅಂತಂದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ 5 ನಿಮಿಷ ಕುತ್ಕೊಂಡು ಬರ್ಬೇಕು ಅಂತ. ಯಾಕಂದ್ರೆ ಆ ಪಾಸಿಟಿವ್ ಎನರ್ಜಿ, ಆ ಶಕ್ತಿ ನಮ್ಮ ದೇಹಕ್ಕೆ ತಾಗಲಿ, ನಮ್ಮ ಉಸಿರಾಟದ ಒಳಗಡೆ ಹೋಗ್ಲಿ, ನಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಕಳೆದು ಹೋಗ್ಲಿ ಅಂತ. ವಿಶೇಷವಾದ ಶಕ್ತಿ ಇರೋದು ಕಲ್ಪವೃಕ್ಷದ ಕಾಯಿ. ಕೆಲವರು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ಎಲ್ಲಾ ಕಡೆನೂ ದೇವರಿದ್ದಾನೆ ಅಂತೀರಿ, ಇಲ್ಲೇ ನಿಂತ ಕೈ ಮುಗಿದ್ರೆ ಆಗೋದಿಲ್ವಾ? ಆದ್ರೆ ನೋಡಿ, ನಾವು ಊಟ ಮಾಡ್ತೇವೆ, ತಿಂಡಿ ತಿಂತೇವೆ, ನೀರು ಕುಡಿತೇವೆ, ಇವನ್ನೆಲ್ಲ ಮಾಡೋದು ಬಾಯಿಂದ. ಅವನಿಗಾಗಿ ನಮ್ಗೊಂದು ಪ್ರಶ್ನೆ ಕೇಳ್ಬೋದು ನಾವು ಅವರಿಗೆ, ಏನಂದ್ರೆ ಬಾಯಿಂದಲೇ ಯಾಕೆ ಊಟ ಮಾಡ್ತೀರಿ? ದೇಹದ ಮೇಲೆ ಸಾವಿರಾರು ರಂಧ್ರಗಳಿವೆ.
ಮೂಗಿನಿಂದ ಕಣ್ಣಿಂದ ಯಾಕೆ ಊಟ ಮಾಡೋದಿಲ್ಲ, ಬಾಯಿಯಿಂದಲೇ ಊಟ ಮಾಡ್ತೀವಿ ಅಂತಂದ್ರೆ ನಾವು ದೇವರ ದರ್ಶನಕ್ಕೆ, ನಮ್ಮ ಮನಸ್ಸಿನ ಚಂಚಲತೆಯನ್ನ ಕಳ್ಕೊಳ್ಳಿಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನ ಪಡ್ಕೊಳ್ಳಿಕ್ಕೆ ನಾವು ದೇವಸ್ಥಾನಕ್ಕೇನೆ ಹೋಗ್ಬೇಕು. ಹಾಗಾಗಿನೇ ದೇವಸ್ಥಾನಗಳನ್ನ ಕಟ್ಟಿದ್ರು. ನಾವು ಭಜನೆ ಮಾಡ್ತೇವೆ. ಭಜನೆ ಅಂತಂದ್ರೆ ದೇವರನ್ನ ಸಂತುಷ್ಟಗೊಳಿಸ್ಲಿಕ್ಕೆ ಒಂದು ದಾರಿ. ಆ ಭಜನೆ ಮಾಡುವಾಗ ನೋಡಿ, ನಾವು ತಾಳ ಹಾಕ್ತೇವೆ, ಕೈಯಿಂದ ಚಪ್ಪಾಳೆ ಹೊಡಿತೇವೆ, ತಾಳ ಹಾಕ್ತೇವೆ, ಅದರಿಂದ ನಮ್ಮ ಆರೋಗ್ಯ ಹೆಚ್ಚಾಗ್ತದೆ. ತಬಲಾ ಸೌಂಡ್, ಈ ಹಾರ್ಮೋನಿಯಂ ಸೌಂಡ್ ಮನುಷ್ಯನಿಗೆ ಏಕಾಗ್ರತೆಯನ್ನ ಜಾಸ್ತಿ ಮಾಡ್ತದೆ. ಮನುಷ್ಯನಿಗೆ ಏಕಾಗ್ರತೆ ಅಂತ ಒಂದು ಬಂದ್ಬಿಟ್ರೆ, ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಜೀವನದಲ್ಲಿ ಅವ್ರಿಗೆ ಯಾವತ್ತೂ ಸೋಲೇ ಇಲ್ಲ. ಭಜನೆ ಮಾಡುವಾಗ ಕಾಲನ್ನ ಮಡಚಿ ಒಳಗಡೆ ಹಾಕೊಂಡು ಪದ್ಮಾಸನ ಶೈಲಿಯಲ್ಲೇ ಕುತ್ಕೊಂಡು ಭಜನೆ ಮಾಡಬೇಕು. ಅವಾಗ ಕಾಲ ಕೆಳಗಡೆ ಇರುವಂತ ನರಗಳು ಆಕ್ಟಿವೇಟ್ ಆಗ್ತವೆ. ಮಕ್ಕಳಿಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಶ್ಲೋಕ ಹೇಳ್ಕೊಡ್ಬೇಕು. ಮಧ್ಯಾಹ್ನ ಅಥವಾ ಸಂಜೆಗೆ ಊಟ ಮಾಡುವಾಗ ಒಂದು ಶ್ಲೋಕ ಹೇಳ್ಕೊಡ್ಬೇಕು. 2 ಶ್ಲೋಕ ಹೇಳ್ಕೊಟ್ರೆ ಸಾಕು ಮಕ್ಕಳಿಗೆ. ಅದಾದ ನಂತರ ನೀವು ನೋಡಿ, ಅದನ್ನು ಪವಾಡದಂತೆ ಆ ಮಕ್ಕಳು, ಅಪ್ಪ ನಮ್ಗೆ ಇನ್ನೊಂದು ಬೇರೆ ಶ್ಲೋಕ ಹೇಳ್ಕೊಡೋಣ ಅಂತ ದಾಟ ಹಾಕೊಂಡಿದ್ದೇನೆ ಅಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಈ ಒಂದು ಶ್ಲೋಕವನ್ನ ಬೆಳಗ್ಗೆ ಎದ್ದ ತಕ್ಷಣನೇ ನಾವು ನಮ್ಮ ಕೈಗಳನ್ನ ನೋಡ್ಕೊಂಡು ಹೇಳುವಂತ ಅಭ್ಯಾಸವನ್ನ ನಮ್ಮ ಮಕ್ಕಳಿಗೂ ಮಾಡಿಕೊಡ್ಬೇಕು, ನಾವು ಸಹ ಮಾಡಬೇಕು. ಮಧ್ಯಾಹ್ನ ಅಥವಾ ಸಂಜೆ ಊಟ ಮಾಡುವಾಗ ಅನ್ನ ಬ್ರಹ್ಮ, ಎಷ್ಟೋ ಜನರಿಗೆ ಅನ್ನ ಸಿಗ್ತಾ ಇಲ್ಲ. ನಮ್ಗೆ ಇವತ್ತು ಅನ್ನಪೂರ್ಣೇಶ್ವರಿ ನಮ್ಗೆ ಆ ಅನ್ನವನ್ನು ಕೊಟ್ಟಿದ್ದಾಳೆ. ಒಂದು ಶ್ಲೋಕವನ್ನು ಹೇಳಿಕೊಂಡು ನಾವು ಆ ಊಟವನ್ನು ಮಾಡೋಣ. ಅನ್ನಪೂರ್ಣೆ ಸದಾಪೂರ್ಣೆ. ಒಂದು ಸ್ವಾಮೀಜಿ ಅಂತ ಇಟ್ಕೊಳ್ಳಿ ಅಥವಾ ಒಬ್ಬ ಗುರು ಅಂತ ಇಟ್ಕೊಳ್ಳಿ, ಜನರನ್ನ ಪರೀಕ್ಷೆ ಮಾಡೋ ಸಲುವಾಗಿ ಒಂದು ದೇವಸ್ಥಾನಕ್ಕೆ ಮುಂದೆ ಕೂತ್ಕೊಳ್ತಾನೆ, ಒಂದು ಶ್ಲೋಕ ಹೇಳ್ತಾ ಇರ್ತಾನೆ. ಏನ್ ಶ್ಲೋಕ ಹೇಳ್ತಾನೆ? ಅನ್ನಪೂರ್ಣೆ ಸದಾಪೂರ್ಣೆ ಮಾಫಲೇಶು ಕದಾಚನ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ, ಒಳ್ಳೆದಾಗ್ಲಪ್ಪ ಅಂತ ಹೇಳ್ತಾನೆ. ಜನರಿಗೆ ಬಹಳ ಖುಷಿ ಆಗ್ಬಿಡ್ತು. ಏನು ಈ ಸ್ವಾಮಿ ಒಳ್ಳೆ ಒಂದು ಮಂತ್ರ ಹೇಳಿ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಅದು ನಡೆದಿದ್ದವರು ಎಲ್ಲರೂ ಸೇರ್ಕೊಂಡು ಆ ಸ್ವಾಮೀಜಿಗೆ ನಮಸ್ಕಾರ ಮಾಡಿದ್ರು, ಪಾದ ನಮಸ್ಕಾರ ಮಾಡಿದ್ರು, ಕಾಣಿಕೆ ಕೊಟ್ಟರು, ದಕ್ಷಿಣೆ ಕೊಟ್ಟರು, ಅವನಿಗೆ ಆಶೀರ್ವಾದ ಕೊಟ್ಕೊಂಡ್ ಬಂದ್ರು. ಹಿಂದ್ಗಡೆ ಒಬ್ಬ ಹುಡುಗ ಇದ್ದ, ಅವನಿಗೆ ಶ್ಲೋಕಗಳ ಬಗ್ಗೆ ಗೊತ್ತಿತ್ತು. ಆ ಶ್ಲೋಕಗಳ ಬಗ್ಗೆ ಗೊತ್ತಿದ್ದು ಹುಡುಗ ಹೇಳಿದ, ಗುರುಗಳೇ ನೀವು ಹೇಳಿದ ಶ್ಲೋಕ ತಪ್ಪಾಗಿದೆ, ನೀವು ಅರ್ಧ ಹೇಳಿದ್ರಿ. ಈ ಜನರಿಗೆಲ್ಲ ಸಿಟ್ಕೊಂಡ್ಬಿಡ್ತು. ಸ್ವಾಮೀಜಿ ಅಷ್ಟು ಚೆನ್ನಾಗಿ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ, ನೀವೇನು ತಪ್ಪಾಗಿ ಹೇಳ್ತಾ ಇದೀಯಾ, ಹೇಳಿದಾರೆ ಅಂತ ಹೇಳಿದೀಯಾ ಅಂತ ಹೇಳಿದ್ರು. ಆದ್ರೂ ಕೆಲವೊಬ್ಬರು ಜಾಣರಿದ್ರು ಆ ಜನರಲ್ಲಿ. ಆ ಜಾಣರು ಏನ್ ಮಾಡಿದ್ರು ಅಂದ್ರೆ ಸೀದಾ ಮನೆಗೆ ಹೋದ್ರು, ಮೊಬೈಲ್ ತಕೊಂಡ್ರು. ಈಗೆಲ್ಲ ಮೊಬೈಲ್ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಅದ್ರಲ್ಲಿ ಟೈಪ್ ಮಾಡಿದ್ರು ಅನ್ನಪೂರ್ಣೆ ಸದಾಪೂರ್ಣೆ. ಅದು ಮುಂದೆ ಹೋಗಲಿಲ್ಲ, 1-2 ಶ್ಲೋಕ ಬಂತು. ಅದ್ರಲ್ಲಿ ಮಾಫಲೇಶ್ವರ ಜನ ಬರಲೇ ಇಲ್ಲ. ಸೀದಾ ಸ್ವಾಮೀಜಿ ಹತ್ರ ಹೋಗೋಣ, ಕೇಳೋಣ, ಯಾಕ್ರಿ ನಿನ್ನೆ ಅರ್ಧಂಬರ್ಧ ನಮ್ಗೆ ಶ್ಲೋಕ ಹೇಳಿದ್ರಿ ನೀವು ಅಂತಂದೇಳಿ ಕೇಳೋಣ ಅಂತಂದ್ರೊಳಗೆ ಆ ಸ್ವಾಮೀಜಿ ಅಲ್ಲಿಲ್ಲ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಆ ಶ್ಲೋಕದ ಮಾಹಿತಿ ಇರಬೇಕು. ಒಬ್ಬ ಮುಸ್ಲಿಂ ವ್ಯಕ್ತಿ ಅವನಿಗೆ ಕುರಾನ್ ಬಗ್ಗೆ ಗೊತ್ತು, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಅವನಿಗೆ ಬೈಬಲ್ ಬಗ್ಗೆ ಗೊತ್ತು. ನಮಗೆ ನಿಮಗೆಲ್ಲ ಭಗವದ್ಗೀತೆ ಬಗ್ಗೆ ಎಷ್ಟು ಗೊತ್ತಿದೆ, ನಮ್ಮ ಮಕ್ಕಳಿಗೆ ಎಷ್ಟು ಗೊತ್ತಿದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಆ ಶ್ಲೋಕಗಳನ್ನ, ಭಜನೆಗಳನ್ನ, ಭಗವದ್ಗೀತೆಯನ್ನ, ಈಗ ಭಗವದ್ಗೀತೆ 50 ರೂಪಾಯಿ ಸಿಗ್ತಾ ಇದೆ, ಪಾಕೆಟ್ ಭಗವದ್ಗೀತೆ ಅಂತ ಹೇಳಿ. ನಾವೆಲ್ಲರೂ ಒಂದು ಮದುವೆಗೋ ಅಥವಾ ಯಾವುದೋ ಪುಟ್ಟ ಹಬ್ಬಕ್ಕೋ ನಾವು ಗಿಫ್ಟ್ ತಗೊಂಡು ಹೋಗ್ತೇವೆ. ನೀವು ಗಿಫ್ಟ್ ತಗೊಂಡು ಹೋಗಿ ಸಂಗ್ರಹ ಒಂದು 50 ರೂಪಾಯಿದು ಭಗವದ್ಗೀತೆ ತಗೊಂಡು ಹೋಗಿ, ಆ ಗಿಫ್ಟ್ ಅನ್ನ ಎಲ್ಲೋ ಮೂಲೆ ಹೋಗಿದ್ದಾರೆ, ಭಗವದ್ಗೀತೆನ ತಗೊಂಡೋಗಿ ಒಳ್ಳೆ ಟೇಬಲ್ ಮೇಲೆ ಇಡ್ತಾರೆ, ದೇವರ ಸ್ಥಳದಲ್ಲಿ ಇಡ್ತಾರೆ. ಇಂಥವ್ರು ಕೊಟ್ಟಿದ್ದು ಅಂತ ನೆನಪು ಮಾಡ್ಕೊಂತಾರೆ. ಹಾಗಾಗಿ ಕೆಲವರು ಎಡಚರರು, ಕೆಲವರು ಸ್ವಾಮೀಜಿಗಳು, ಅವ್ರಿಗೆ ಸ್ವಾಮೀಜಿಗಳು ಆಗ್ಲಿಕ್ಕೂ ಸ್ವಲ್ಪ ನನಗೆ ನೋವಾಗುತ್ತೆ. ಅಂಥವರು ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಗಣಪತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಲಕ್ಷ್ಮಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಾನು ಹೊಸ ವಿಷಯ ಏನು ಹೇಳ್ತಾ ಇಲ್ಲ, ನಿಮ್ಗೆ ಈಗಾಗಲೇ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅವ್ರ ಲೈವ್ ಬರ್ತಾ ಇದೆ. ಅದನ್ನ ಅವ್ರು ಹೇಳಿದ್ದನ್ನ ನಾವೆಲ್ಲ ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇರ್ತೇವೆ. ಯಾಕೆ ಸ್ವಾಮಿ ಹೀಗೆ ಅನ್ನುವಂತ ಪ್ರಶ್ನೆ ಕೇಳೋದಿಲ್ಲ. ಆದ್ರೆ ಅವತ್ತು ಆ ಹುಡುಗ ಕೇಳಿದ, ಮುಂದೆ ಹುಡುಗ ಕೇಳಿದ, ಸ್ವಾಮೀಜಿ ನೀವು ಹೇಳ್ತಾ ಇರುವಂತ ಶ್ಲೋಕ ತಪ್ಪಿದೆ ಅಂತ. ಅದಕ್ಕಾಗಿ ನಮಗೆ ಭಗವದ್ಗೀತೆಯ ಬಗ್ಗೆ ನಾಲೆಡ್ಜ್ ಬೇಕೇ ಬೇಕು. ನಾವೇನ್ ತಿಳ್ಕೊಂಡ್ಬಿಟ್ಟಿರ್ತೇವೆ, ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಹಾಕ್ಬಿಟ್ಟಿದ್ದೇವೆ, ನಮ್ಮ ಕೆಲಸ ಅಲ್ಲಿ ಮುಗೀತು ಅನ್ನುವಂತ ಒಂದು, ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ. ಭಗವದ್ಗೀತೆ ಓದಿಸ್ಬೇಕಾ, ಕಲಿಸ್ಬೇಕಾ, ಶಾಲೆಗೆ ಹೇಳ್ಕೊಂಡ್ವಿ. ಶಾಲೆಗೆ ಏನ್ ಮಾಡ್ತಾರೆ, ಯಾಕೆ ಹೇಳ್ಕೊಡ್ತಾ ಇಲ್ಲ ಅಂತ ನಾವು ಸರ್ಕಾರವನ್ನ ದೂಷಿಸ್ತೇವೆ. ಸರ್ಕಾರವನ್ನು ದೂಷಿಸೋ ಅಗತ್ಯವೇ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ದಿನಕ್ಕೆ ಒಂದು ಭಗವದ್ಗೀತೆಯ ಶ್ಲೋಕ,
ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಸಣ್ಣ ಶ್ಲೋಕ, ಊಟ ಮಾಡುವಾಗ ಒಂದು ಶ್ಲೋಕ ಹೇಳ್ಬಿಟ್ರೆ ಭಗವದ್ಗೀತೆ ಇಡೀ ಪಾಠವನ್ನೇ ಆ ಮಕ್ಕಳಿಗೆ ಹೇಳ್ದಂಗೆ ನಾವು ಇನ್ನೊಬ್ಬರ ಮೇಲೆ ಹೊಣೆ ಹಾಕ್ತೇವೆ. ನಮ್ಗೆ ಸರ್ಕಾರದವರು ನಮ್ಮ ಶಾಲೆಯಲ್ಲಿ ಭಗವದ್ಗೀತೆ ಹೇಳಿಕೊಡ್ಲಿ, ಓದ್ಲಿಕ್ಕೆ ಕೊಡ್ಲಿಲ್ಲ ಅಂತ. ನಮ್ಮ ಮನೆಯಲ್ಲೇ ನಾವು ಶಾಲೆಗಿಂತ ಹೆಚ್ಚಿನ ಪ್ರಮಾಣದ ಶಿಕ್ಷಣವನ್ನ ಕೊಡಬೇಕು. ಸಂಸ್ಕಾರದ ರೂಪದಲ್ಲಿ ನಮ್ಮ ಮಕ್ಕಳಿಗೆ ಹೇಳಿಕೊಡುವಂತದ್ದಾಗಬೇಕು. ಹಂಗೆ ಹೇಳಿಕೊಡ್ಬೇಕು ಅಂದ್ರೆ ನಮಗೂ ಸ್ವಲ್ಪ ಆ ಶ್ಲೋಕಗಳು ಬರ್ತಿರ್ಬೇಕು. ಆ ರೀತಿ ನಾವು ಬದಲಾಗಬೇಕು. ಅರಳಿ ಮರಕ್ಕೆ ಕೈ ಮುಗಿಬೇಕು. ಯಾಕೆ ಅರಳಿ ಮರವನ್ನ ದೇವರು ಮಾಡಿದ್ರು ಅಂತಂದ್ರೆ, ಅರಳಿ ಮರ ನಮಗೆ ದಿನದ 24 ಗಂಟೆನೂ ಸಹ ಆಮ್ಲಜನಕ ಕೊಡ್ತದೆ. ಹಿಂದಿನ ಜನರಿಗೆ ಗೊತ್ತಿತ್ತು ನಾಳೆ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆಮ್ಲಜನಕ ಸಿಗಲ್ಲ ಅಂತ. ರೋಡ್ ತುಂಬಾ ಎಲ್ಲ ಅರಳಿ ಮರ ನೆಟ್ಟಿದ್ರು. ಅಂತ ಅರಳಿ ಮರವನ್ನ ನಾವು ಅಭಿವೃದ್ಧಿ ನೆಪದಲ್ಲಿ ಕಟ್ ಮಾಡಿದ್ವಿ. ನಮ್ಮ ಮುಂದಿನ ಪೀಳಿಗೆಗೆ ಆಮ್ಲಜನಕ ಎಲ್ಲಿಂದ ತರೋಣ? ಒಂದು ಜನ ICU ನಲ್ಲಿ ಉಳ್ಕೊಳ್ಳಿಕ್ ಹೋದ್ರೆ ₹1000 ಆಕ್ಸಿಜನ್ ಚಾರ್ಜ್ ಆಗುತ್ತೆ. ಅಂತ ಆ ಮರ ಫ್ರೀ ಆಗಿ ನಮ್ಗೆ ಆಕ್ಸಿಜನ್ ಕೊಡುತ್ತೆ. ಆದ್ರೂ ಸಹ ನಾವು ಅಷ್ಟೊಂದು ಕೃತಜ್ಞತೆ ಕಲಿಸಲ್ಲ. ಅರಳಿ ಮರಕ್ಕೆ ದೇವರು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅದನ್ನ ಕಡಿಮೆ ಇರ್ಲಿ, ನಾಶಪಡಿಸದೇ ಇರ್ಲಿ, ಅದನ್ನ ಕಾಪಾಡ್ಕೊಂಡು ಬರ್ಲಿ ಅಂತ, ಮುಂದಿನ ಪೀಳಿಗೆಗೆ ಒಂದು ಕೊಡುಗೆ ಆಗಿರ್ಲಿ ಅಂತ. ದೇವಸ್ಥಾನದ ಒಳಗಡೆ ಬರುವಾಗ ಒಂದು ಬೋರ್ಡ್ ನೋಡಿದೆ ಇಲ್ಲಿ ನೋಡಿ, ಭೂದಾನ ಸೇವೆ ಅಂತ. ನನಗೆ ಬಹಳ ವಿಶೇಷ ಅನಿಸ್ತು. ಏನಿದೆ ಭೂದಾನ ಸೇವೆ? ಇಂಥ ಭೂದಾನ ಸೇವೆ ಸಿಕ್ಕಿದ್ದು ಹಿಂದಿನ ಕಾಲದ ರಾಜನಿಗೆ ಮಾತ್ರ ಇತ್ತು. ಅವರು ಮಾತ್ರ ಭೂದಾನ ಮಾಡ್ತಿದ್ರು ದೇವಸ್ಥಾನಕ್ಕೆ. ಅಂತ ಭಾಗ್ಯ ನಿಮಗೆ ಸಿಕ್ಕಿದೆ ಅಂದ್ರೆ ಆಡಳಿತ ಮಂಡಳಿಯವರು ಈ ಭೂದಾನ ಸೇವೆ ಒಂದು ಶಾಶ್ವತ ನಂದಾದೀಪ ಸೇವೆ ಮಾಡ್ತಾ ಇದ್ದಾರೆ. ಶಾಶ್ವತ ನಿಧಿ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದವರು ಅಧ್ಯಕ್ಷರು. ಆ ಶಾಶ್ವತ ನಿಧಿ ನಮ್ಗೆಲ್ಲೋ ಏನೋ ಒಂದು ಖರ್ಚು ಮಾಡ್ತೇವೆ, ಒಂದು ಎಷ್ಟೋ ಮಿನಿಮಮ್ ಅಮೌಂಟ್ ಅನ್ನ ದೇವಸ್ಥಾನದ ಏರಿಯಾದಲ್ಲಿ ಕಂಪಲ್ಸರಿ ತೆಗೆದಿಡೋಣ ಅನ್ನುವಂತ ಒಂದು ಸಂಕಲ್ಪದ ಒಂದು ಮಹತ್ತರ ಕಾರ್ಯ. ಇದನ್ನೆಲ್ಲ ಆಡಳಿತ ಮಂಡಳಿಯವರು ಮಾಡಿದ್ದಕ್ಕೆ ನಿಮ್ಮ ಸಹಕಾರ ಇಲ್ಲದೆ ಇದ್ರೆ ಏನೋ ಮಾಡಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳಿಗೆ ಇದೊಂದು ರಾಜ ಮಹಾರಾಜರಿಗೆ ಸಿಕ್ಕಂತ ಒಂದು ಭಾಗ್ಯ ನಿಮ್ಮೆಲ್ಲರಿಗೆ ಸಿಕ್ಕಿದೆ. ನೀವು ಸಹ ಇದರಲ್ಲಿ ಭಾಗಿಯಾಗಿ, ಅಷ್ಟೇ ಅಲ್ಲದೆ ನಿಮ್ಮದು ಒಂದು ಯೋಗದಾನ ಏನಂತಂದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ದೂರದ ರಿಲೇಟಿವ್ಸ್ ಎಲ್ಲ ಬಾಂಬೆ, ಬೆಂಗಳೂರು ಎಲ್ಲರೂ ಇದ್ದವರು ಹೀಗೆ ಮಾಡ್ತಾ ಇದ್ದೀವಿ ಮಾರಾಯ, ನಿಮ್ಮದು ಏನಾದ್ರು ಆದ್ರೆ 1 ಸ್ಕ್ವೇರ್ ಫೂಟ್ ತಗೊಂಡ್ರು ಸಾಕು. ಇದು ಸೇವೆ. ಹಾಗಾಗಿ ಇಂಥ ಸೇವೆಗಳ ಸದುಪಯೋಗ ಮಾಡ್ಕೊಳ್ಳೋಣ. ಈ ಆಡಳಿತ ಮಂಡಳಿಯವರು ಈ ಅವಕಾಶವನ್ನ ನನ್ಗಿಲ್ಲಿ ಮಾತಾಡಿಕೊಟ್ರು. ಪ್ರಮುಖವಾಗಿ ರಾಮಚಂದ್ರ ನಾಯ್ಕರು ಮತ್ತೆ ಲೀಲಾಧರ್ ಅವರು ನನ್ಗೆ ಅವಕಾಶ ಕೊಟ್ಟರು. ಹಾಗೇನೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ಮಹತ್ತರವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಕಾರ್ಯ ನನಗೆ ಅಯೋಧ್ಯೆಯಲ್ಲಿ ಇದ್ದಾವಾಗ ಒಬ್ಬರು ನಾನು ಕೇಳಿದ್ರು, ನಿಮ್ಮವ್ರ ಹತ್ರ ಒಂದು ವಿಶೇಷವಾದ ಲಕ್ಷ ದೀಪೋತ್ಸವ ನಡೀತಾ ಇದೆಯಲ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ವಾಟ್ಸಪ್ ಅಲ್ಲಿ ನೋಡಿದೆ, ನನಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮೂರಿನ ಒಂದು ದೇವಸ್ಥಾನದ ಒಂದು ವಿಷಯ ಅಯೋಧ್ಯೆಯಲ್ಲಿ ಬಂತು ವಿಷಯ ನನಗೆ. ಇವರ ನಂತರ ಇನ್ನೂ ಬೇರೆ ಕಮಿಟಿ ಬರ್ಬೋದು, ಅವ್ರಿಗೂ ಸಹ ಈ ಕುದುರೆ ವೀರಪ್ಪ ಹನುಮಂತ ದೇವರು ಅವರಿಂದಲೂ ಸಹ ಇನ್ನಷ್ಟು ವಿಶೇಷವಾದ ಕಾರ್ಯಗಳನ್ನ ಮಾಡಿಕೊಳ್ಳಿ. ಈ ದೇವಸ್ಥಾನದ ಕೀರ್ತಿ ಬಾನೆತ್ತರಕ್ಕೆ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಒಂದು ಭಾಗ್ಯ ಕೊಟ್ಟಂತ ಕುದುರೆ ವೀರಪ್ಪ ಸಹಪರಿವಾರ ದೇವರಲ್ಲಿ ಮತ್ತೊಮ್ಮೆ ನಮಸ್ಕರಿಸಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಷ್ಟೊತ್ತು ನೀವು ನನ್ನ ಭಾಷಣವನ್ನು ಆಲಿಸಿದ್ರಿ, ಮತ್ತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ರಿ. ಹಾಗೂ ಅದಕ್ಕಾಗಿ ನಿಮಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಇವತ್ತಿನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತಾಂಬೆ, ಜೈ ಕರ್ನಾಟಕ ಮಾತೆ.